ಬೇಯ್ಲು ರಿಜೆಕ್ಟ್ ಆಗಿದೆ, ಅವರು ಜೈಲಲ್ಲಿ ಇದ್ದಾರೆ, ಮತ್ತೆ ಬೇಯ್ಲ್ ಕೊಡಿ ಎಂದು ನಾವು ಹೈಕೋರ್ಟ್ಗೆ ಹೋಗ್ತೀವಿ. ಹೈಕೋರ್ಟ್ಗೆ ಗ್ರೌಂಡ್ಸ್ ಇದೆ, ಮೆರಿಟಲ್ಲಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ರಿಜೆಕ್ಟ್ ಮಾಡಿಸ್ಕೊಂಡಿದ್ದಾರೆ. ಸೊ ಇದು ಟೆಕ್ನಿಕಲ್ ಗ್ರೌಂಡಲ್ಲಿ ನಾವು ಹೈಕೋರ್ಟ್ಗೆ ಮತ್ತೆ ಇದೇ ಗ್ರೌಂಡ್ಸಲ್ಲಿ ಹೋಗ್ತೀವಿ. ಇದು ಕಾನೂನು, ಫ್ಯಾಕ್ಟು ಲಾ, ಫ್ಯಾಕ್ಟು ಲಾ, ಕಾನೂನು ಪ್ರಕಾರ ಇದು ಈ ಥರ ಇನ್ನು ಆದೇಶಗಳು ಯಾವುದೂ ನಡೆದಿಲ್ಲ. ಪಂಜಾಬ್ ಹರಿಯಾಣ ಹೈಕೋರ್ಟಲ್ಲಿ ಒಂದು ಪೆಟಿಷನ್ ಫೈಲ್ ಮಾಡಿದರು, ಆದೇಶ ಆಯಿತು, ಅದು ಬೇಲ್ ಮೇಲೆ ಅಲ್ಲ. ಕೇರಳದಲ್ಲಿನೂ ಇದೇ ಗ್ರೌಂಡ್ಸಲ್ಲಿ ಒಂದು ಪೆಟಿಷನ್ ಆಯಿತು, ಅದು ಬೇಲ್ ಮೇಲೆ ಅಲ್ಲ. ಕರ್ನಾಟಕ ಹೈಕೋರ್ಟ್ನಲ್ಲಿ ಕೂಡ ಈ ಥರ ಒಂದು ಪೆಟಿಷನ್ ಹಾಕಿದ್ರು, ಅದನ್ನು ಬೇಲ್ ಮೇಲೆ ಅಲ್ಲ. ಇದು ಮೊಟ್ಟ ಮೊದಲು ಇಡೀ ದೇಶದಲ್ಲಿ ಈ ಗ್ರೌಂಡ್ಸನ್ನು ಇಟ್ಕೊಂಡು ಬೇಲ್ ಕೇಳಿದ್ದು ಇದೇ ಮೊಟ್ಟ ಮೊದಲು. ಸೊ ಇದು ಹೈಕೋರ್ಟ್ಗೆ ನಾವು ತಗೊಂಡೋಗ್ತೀವಿ. ಹೈಕೋರ್ಟಲ್ಲಿ ಏನು ಆದೇಶ ಮಾಡ್ತಾರೆ ನೋಡಬೇಕು. ಮಾಡಿದರೆ ಇಂಡಿಯಾದಲ್ಲೇ ಮೊದಲು ಆದೇಶ ಅದು. ಬೇರೆ ಎಲ್ಲ ಕೋರ್ಟಲ್ಲಿನೂ ಇಂಥ ಒಂದು ಪರಿಸ್ಥಿತಿನಲ್ಲಿ ಆ ಗ್ರೌಂಡ್ಸಲ್ಲಿ ಬೇಲ್ ಕೇಳೋಕ್ಕೆ ಅವಕಾಶವಿದೆ.